ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸುವುದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಉಡ್ತಾ ಬೆಂಗಳೂರು. ಬೆಂಗಳೂರಿನಲ್ಲಿ ದಿನೇ ದಿನೇ ಡ್ರಗ್ಸ್ ಮಾರಾಟ ಹೆಚ್ಚಾಗ್ತಿದೆ. ಎಷ್ಟು ದಿನ ಬೇರೆಡೆಯಿಂದ ಡ್ರಗ್ಸ್ ಬಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಿದ್ದ ಡ್ರಗ್ಸ್ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಲಾಗ್ತಿತ್ತು. ಆದರೆ ಈಗ ಶಾಕಿಂಗ್ ಸುದ್ದಿ ಸಿಕ್ಕಿದೆ. ಬೆಂಗಳೂರಿನಲ್ಲೇ ಡ್ರಗ್ಸ್ ತಯಾರಿಕೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ರೇಡ್ ಮಾಡೋವರೆಗೆ ಬೆಂಗಳೂರು ಪೊಲೀಸರಿಗೆ ಈ ವಿಚಾರ ಗೊತ್ತೇ ಇರಲಿಲ್ಲ. ಬೆಂಗಳೂರಿನಲ್ಲಿ ಡ್ರಗ್ಸ್ ಪತ್ತೆಯಾಗಿದ್ದು ಎಲ್ಲಿ ಅಂತ ನೋಡೋಣ ಬನ್ನಿ. ಜುಲೈ 28, 2025 ವೀಕ್ಷಕರ, ಮೈಸೂರು ರಿಂಗ್ ರೋಡ್ನ ಒಂದು ಕಟ್ಟಡದ ಮೇಲೆ ಮುಂಬೈ ಪೊಲೀಸರು ರೇಡ್ ಮಾಡಿದ್ರು. ಈ ವೇಳೆ ಸುಮಾರು 300 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿತ್ತು. ಮುಂಬೈ ಪೊಲೀಸರು ರೇಡ್ ಮಾಡೋವರೆಗೆ ಮೈಸೂರು ಪೊಲೀಸರಿಗೆ ಈ ಮಾಹಿತಿಯೇ ಗೊತ್ತಿರಲಿಲ್ಲ. ಇಡೀ ದೇಶದಲ್ಲೇ ಸೂಪರ್ ಕಾಪ್ಸ್ ಅಂತ ಕರೆಸಿಕೊಳ್ಳೋ ಕರ್ನಾಟಕ ಪೊಲೀಸರಿಗೆ ಈ ವಿಚಾರ ಗೊತ್ತಿರಲಿಲ್ಲ ಅನ್ನೋದು ಕರ್ನಾಟಕ ಪೊಲೀಸರ ಕಾರ್ಯಕ್ಷಮತೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿತ್ತು. ಡಿಸೆಂಬರ್ 28, 2025 5 ತಿಂಗಳು, ಬರೋಬ್ಬರಿ 5 ತಿಂಗಳು. ವೀಕ್ಷಕರೇ, ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾದ ಬರೋಬ್ಬರಿ 5 ತಿಂಗಳ ಬಳಿಕ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾಗಿವೆ. ಇದನ್ನ ಪತ್ತೆ ಹಚ್ಚಿರುವುದು ಕರ್ನಾಟಕದ ಸೂಪರ್ ಕಾಪ್ಸ್ ಕೂಡ ಅಲ್ಲ, ಇನ್ನ ಬೆಂಗಳೂರಿನ ಟಾಪ್ ಕಾಪ್ಸ್ ಕೂಡ ಅಲ್ಲ, ಬದಲಿಗೆ ಮತ್ತದೇ ಮಹಾರಾಷ್ಟ್ರ ಪೊಲೀಸರು. ಮಹಾರಾಷ್ಟ್ರದ ಮಾದಕ ವಸ್ತು ನಿರೋಧಕ ಪಡೆ ರೇಡ್ ಮಾಡೋವರೆಗೆ ನಮ್ಮ ಪೊಲೀಸರಿಗೆ ಇದರ ಸುಳಿವೇ ಇರಲಿಲ್ಲ ಅನ್ನೋದು ಶಾಕಿಂಗ್ ನ್ಯೂಸ್ ಆಗಿದೆ. ಬೆಂಗಳೂರಿನಲ್ಲಿ ಪತ್ತೆಯಾದವು 3 ಡ್ರಗ್ಸ್ ಫ್ಯಾಕ್ಟರಿಗಳು. ರೇಡ್ ಬಳಿಕ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದ ಪೊಲೀಸರು. ಮುಂಬೈನಲ್ಲಿ ಇತ್ತೀಚೆಗಷ್ಟೇ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿತ್ತು. ಈ ಕೇಸ್ನಲ್ಲಿ ಅಬ್ದುಲ್ ಖಾದರ್ ಶೇಖ್ ಅನ್ನೋನ ಬಂಧಿಸಲಾಗಿತ್ತು. ಮುಂಬೈನ ANTF ಪೊಲೀಸರು ಅವನನ್ನ ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಹೆಸರು ಬಾಯ್ಬಿಟ್ಟಿದ್ದ. ಪೊಲೀಸರು ಅವನನ್ನ ಎತ್ತಾಕಿಕೊಂಡು ಹೋಗಿ ವಿಚಾರಣೆ ನಡೆಸಿದಾಗ ರಾಜಸ್ಥಾನದ ಸೂರಜ್ ರಮೇಶ್ ಯಾದವ್, ರಾಮ್ಲಾಲ್ ಬಿಷ್ಣೋಯ್ ಹೆಸರು ಬೆಳಕಿಗೆ ಬಂದಿತ್ತು. ಪೊಲೀಸರು ಅವನನ್ನ ಬಂಧಿಸಿ ತನಿಖೆ ನಡೆಸಿದಾಗ ಬೆಂಗಳೂರಿನಲ್ಲಿರೋ ಡ್ರಗ್ಸ್ ಫ್ಯಾಕ್ಟರಿಗಳ ವಿಚಾರ ಬೆಳಕಿಗೆ ಬಂದಿತ್ತು. ಇವರು ಬೆಂಗಳೂರಿನಲ್ಲಿ RJ ಇವೆಂಟ್ ಹೆಸರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ನಡೆಸುತ್ತಿರುವುದು ಗೊತ್ತಾಗಿತ್ತು. ಇಲ್ಲಿಂದ ಹಲವು ರಾಜ್ಯಗಳಿಗೆ ಡ್ರಗ್ಸ್ ಪೂರೈಕೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿತ್ತು. ಮಹಾರಾಷ್ಟ್ರ ಪೊಲೀಸರಿಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಹೊರಮಾವು, ಕಣ್ಣೂರು, ಯರ್ರಪ್ಪನಹಳ್ಳಿ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ರೇಡ್ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರಿಗೆ ಮಾಹಿತಿ ನೀಡಿ ಅವರ ನೆರವು ಪಡೆದು ಡ್ರಗ್ಸ್ ಫ್ಯಾಕ್ಟರಿಗಳ ಬೇಟೆಯಾಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ MDMA ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ಡ್ರಗ್ಸ್ ತಯಾರಿಕೆಗೆ ಬಳಸುತ್ತಿದ್ದಂತ ಯಂತ್ರೋಪಕರಣಗಳನ್ನು ಮತ್ತು ರಾಸಾಯನಿಕಗಳನ್ನ ವಶಕ್ಕೆ ಪಡೆದಿದ್ದಾರೆ. ರೇಡ್ ನಡೆದ ಮನೆಗಳ ಬಳಿಯಿಂದ ನಮ್ಮ ರಿಪೋರ್ಟರ್ ಅಜಯ್ ಕುಮಾರ್ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನ ಆವಲಹಳ್ಳಿ ಬಳಿ ಇರುವಂತಹ ವಿನಾಯಕ ಬಡಾವಣೆಯಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಒಂದನ್ನು ಈಗಾಗಲೇ ಮಹಾರಾಷ್ಟ್ರ ಪೊಲೀಸರು ಕೂಡ ಸೀಸನ್ನು ಮಾಡಿರುವಂಥದ್ದು. ಅಂದರೆ ನ್ಯೂ ಇಯರ್ ಸಮೀಪ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಡ್ರಗ್ಸ್ ಮಾರಾಟ ಮಾಡುವಂಥದ್ದು ಮತ್ತು ಕೊಂಡ್ಕೊಳ್ಳೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಈ ಒಂದು ವಿಚಾರವಾಗಿ ಏನು ರೈಡ್ ಮಾಡಿರುವಂಥ ಮಹಾರಾಷ್ಟ್ರದ ANTF ಆ್ಯಂಟಿ ನಾರ್ಕೋಟಿಕ್ಸ್ ಟೀಮ್ ಏನಿದೆ ಅದು ಈಗಾಗಲೇ ರೈಡ್ ಮಾಡಿರುವಂಥದ್ದು. ಇದೇ ತಿಂಗಳ 26ನೇ ತಾರೀಕು ಕೂಡ ರೈಡ್ ಮಾಡಿದ್ದಾರೆ
ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಈಗ ನಾವು ಕೂಡ ಅದೇ ಒಂದು ಸ್ಥಳದಲ್ಲಿ ಸಹ ಇರುವಂಥದ್ದು. ಈಗ ನನ್ನ ಎಡಭಾಗದಲ್ಲಿ ಏನು ಕಾಣಿಸ್ತಾ ಇದೆ, ಈ ಒಂದು ಮನೆಯಲ್ಲಿ ಬಾಡಿಗೆಯನ್ನು ಪಡ್ಕೊಂಡು ಆನಂತರ ಇಲ್ಲಿ ಕೆಲವೊಂದು ಟೀಮ್ ಏನಿದೆ, ಆ ಒಂದು ಟೀಮ್ ಇಲ್ಲಿ ಸಾಕಷ್ಟು ಆಕ್ಟಿವ್ ಆಗಿತ್ತು. ಇದರ ಜೊತೆಗೆ ಕಂಪ್ಲೀಟ್ ಆಗಿ ಬಾಡಿಗೆ ತಗೊಂಡು ಇಲ್ಲಿ ಏನು ಡ್ರಗ್ಸ್ ಅನ್ನ ತಯಾರಿ ಮಾಡ್ತಾ ಇದ್ರು ಅಂತ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅಂದ್ರೆ ಇಲ್ಲಿನ ಪೊಲೀಸರಿಗೆ ಗೊತ್ತಾಗದೇ ಇರುವಂತ ಮಾಹಿತಿ ಅದೇಗೆ ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಯ್ತು ಅಂತ ಹೇಳಿ ನಾವು ಸಹ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನಲ್ಲಿ ಒಟ್ಟು 3 ಕಡೆಯಲ್ಲಿ ಈಗಾಗಲೇ ರೈಡ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇವ್ರಿಗೆ ಲೀಡ್ ಸಿಕ್ಕಿದ್ದಂದ್ರೆ ಮುಂಬೈನಲ್ಲಿ ಇತ್ತೀಚೆಗೆ 1.5 ಕೋಟಿಯಷ್ಟು ಡ್ರಗ್ಸ್ ಅನ್ನ ಅಲ್ಲಿ ಸೀಸ್ ಮಾಡ್ತಾರೆ. ಅಲ್ಲಿ ಮೇನ್ ಅಕ್ಯೂಸ್ಡ್ ಆಗಿ ಅಬ್ದುಲ್ ಖಾದರ್ ಶೇಖ್ ಅಂತ ಏನಿರ್ತಾನೆ ಆತನನ್ನ ಕೂಡ ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿದಾಗ ಆತನನ್ನ ಅವರ ಸ್ಟೈಲಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬರುವಂಥದ್ದೇ ಅಲ್ಲಿ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಅಂತ ಏನಿರ್ತಾನೆ ಆತನ ಹೆಸರಲ್ಲಿ ತಳ್ಕಾಕೊಳ್ಳುತ್ತೆ. ಆನಂತರ ರಾಜಸ್ಥಾನದಲ್ಲಿರುವಂತಹ ಸೂರಜ್ ರಮೇಶ್ ಯಾದವ್ ಅಂತ ಏನಿರ್ತಾನೆ ಆತನ ಹೆಸರು ಕೂಡ ತಳ್ಕಾಕೊಳ್ಳುತ್ತೆ. ಆತನೇ ಮೇನ್ ಕಿಂಗ್ ಪಿನ್ ಅಂತಾನು ಕೂಡ ಗೊತ್ತಾಗುತ್ತೆ. ಬಳಿಕ ಇವರೆಲ್ಲರೂ ಕೂಡ RJ ಇವೆಂಟ್ಗಳಿಗೆ ಮತ್ತೆ ಡ್ರಗ್ಸ್ ಪಾರ್ಟಿಗಳಿಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಸೊ ಹೀಗಾಗಿ 58 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಈಗಾಗಲೇ ಬೆಂಗಳೂರಿನ 3 ಕಡೆಯಲ್ಲೂ ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಹೊರಮಾವು ಆಗಿರ್ಬೋದು, ಯರಪ್ನಹಳ್ಳಿ ಆಗಿರ್ಬೋದು, ಕಣ್ಣೂರು ಆಗಿರ್ಬೋದು, ಈ ಭಾಗದಲ್ಲಿ ಇವರು ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನ ಇವರು ಶುರು ಮಾಡ್ಕೊಂಡಿದ್ರು. ಈ ರೀತಿಯಾದಂಥ ಒಂದು 30-40 ಸೈಟ್ ನಲ್ಲಿ ಒಂದು ಮನೆಗಳನ್ನ ಕೊಂಡ್ಕೊಳ್ತಿದ್ರು, ಅಂದ್ರೆ ಬಾಡಿಗೆಗೆ ತಗೊಳ್ತಿದ್ರು. ಆನಂತರ ಅದರೊಳಗೆ ಅಕ್ರಮವಾಗಿ ಇಲ್ಲಿ ಎಲ್ಲವನ್ನು ಕೂಡ ರೆಡಿ ಮಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆವಲಹಳ್ಳಿ ಪೊಲೀಸರಿಗೆ ಏನು ಗಮನಕ್ಕಿಲ್ವಾ ಅಂತ ಹೇಳಿ ಟೀಕೆಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ ಲೋಕಲ್ ಜ್ಯೂರಿಸ್ಡಿಕ್ಷನ್ ಆಗಿರುವಂತ ಇಂಥ ದೊಡ್ಡ ಡ್ರಗ್ಸ್ ರಾಕೆಟ್ ಅನ್ನು ಇವರು ಹಿಡಿಯೋದಕ್ಕಾಗಿಲ್ಲ, ಇನ್ನು ಎಲ್ಲೋಗಿ ಹಿಡಿತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡ್ತಿದೆ. ಇನ್ನು CCB ಪೊಲೀಸರು ಅಷ್ಟೇ ಸಾಕಷ್ಟು ವರ್ಕ್ ಮಾಡ್ತಿದೀವಿ, ನಾವು ಯಾರಿಗೂ ಕೂಡ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅನ್ನೋ ಹೋಮ್ ಮಿನಿಸ್ಟರ್ ಕೂಡ ಇದನ್ನ ನೋಡ್ಲೇಬೇಕಾಗುತ್ತೆ. ಈಗಾಗಲೇ ನೋಡ್ತಾ ಇರ್ಬೋದು, ಸೀಲನ್ನು ಕೂಡ ಮಾಡೋಗಿದ್ದಾರೆ, ಯಾರು ಕೂಡ ಓಪನ್ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಆಂಟಿ ನಾರ್ಕೋಟಿಕ್ಸ್ ಟೀಮ್ ಏನಿದೆ ಮಹಾರಾಷ್ಟ್ರದಿಂದ ಮತ್ತೆ ಒಂದು ಲೀಗಲ್ ಆರ್ಡರ್ ಅನ್ನು ಕೂಡ ಮಾಡಿರುವಂತದ್ದು. ಈ ಒಂದು ಪ್ರಾಪರ್ಟಿಯನ್ನ ಸೀಸ್ ಮಾಡಲಾಗಿದೆ. ಸೊ ಯಾರು ಕೂಡ ಇಲ್ಲಿ ಎಂಟ್ರಿಯನ್ನ ಕೊಡಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಹಂಚ್ಕೊಂಡು ಹೋಗಿರುವಂತದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗ್ತಿದೆ. ಯಾಕಂದ್ರೆ ಈ ಹಿಂದೆ ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾಗಿ 300 ಕೋಟಿಯಷ್ಟು ಡ್ರಗ್ ಅನ್ನ ಮಹಾರಾಷ್ಟ್ರ ಪೊಲೀಸರು ಕೂಡ ಸೀಸ್ ಮಾಡೋಗಿರ್ತಾರೆ. ಆಗ್ಲೂ ಕೂಡ ರಾಜ್ಯ ಪೊಲೀಸರಿಗೂ ಕೂಡ ಗೊತ್ತಾಗಿರ್ಲಿಲ್ಲ. ಆದ್ರೆ ಈಗ ಇನ್ನಷ್ಟು ಟೀಕೆಗೆ ವ್ಯಕ್ತ ಆಗ್ತಿರುವಂತದ್ದು. 58 ಕೋಟಿಗೂ ಹೆಚ್ಚು ಡ್ರಗ್ಸ್ ಅನ್ನ ಈಗ ಸೀಸ್ ಮಾಡಿದರೆ, ಪ್ರಮುಖವಾಗಿ 3 ಕಡೆಗಳಲ್ಲಿ ಈಗಾಗಲೇ ಸೀಸ್ ಮಾಡಿದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನೋ ತಿರುವನ್ನ ಪಡೆಯುತ್ತೆ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಗ್ರಾಸ ಆಗ್ತಿದೆ. ಯಾಕಂದ್ರೆ ಬೇರೆ ರಾಜ್ಯದ ಪೊಲೀಸರು ಬರ್ಬೇಕಾಗಿತ್ತ ಇಲ್ಲಿ ನಡೀತಿರುವಂತ ಅಕ್ರಮವನ್ನ ತಡೆಯೋದಕ್ಕೆ ಅನ್ನೋ ಒಂದು ಪ್ರಶ್ನೆ ಸಹ ಮೂಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಸ್ಥಳೀಯರಿಗಿದ್ದ ಮಾಹಿತಿ ಪೊಲೀಸರಿಗೆ ಇರಲೇ ಇಲ್ವಾ? ಬೆಂಗಳೂರು ಪೊಲೀಸರಿಗೆ ಗೊತ್ತಿದ್ದೇ ಎಲ್ಲವೂ ನಡೀತಿತ್ತ. ಕರ್ನಾಟಕ ಪೊಲೀಸರು, ಅದರಲ್ಲೂ ಬೆಂಗಳೂರು ಪೊಲೀಸರು ತಮ್ಮ ಕಾರ್ಯಕ್ಷಮತೆಯಿಂದ ಇಡೀ ದೇಶದಲ್ಲೇ ಸೂಪರ್ ಕಾಪ್ಸ್ ಅಂತ ಕರೆಸಿಕೊಳ್ತಾರೆ. ಅಂಥದ್ರಲ್ಲಿ ಬೆಂಗಳೂರು ಪೊಲೀಸರಿಗೆ ಮಾಹಿತಿಯೇ ಇಲ್ಲದೆ ಡ್ರಗ್ಸ್ ಫ್ಯಾಕ್ಟರಿಗಳು ನಡೀತಾ ಇದ್ವಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇನ್ನು ಸ್ಥಳೀಯರಿಗೆ ಕೆಲವು ಮಾಹಿತಿ ಇತ್ತು ಅಂತ ಅಲ್ಲಿನ ಕೆಲ ನಿವಾಸಿಗಳು ಹೇಳ್ತಾರೆ. ಬೈಕ್ನಲ್ಲಿ 2 ಅಥವಾ 3 ಯುವಕರು ಬರ್ತಿದ್ರು. ಇದಕ್ಕೆ ಇಂತಹದೇ ಸಮಯ ಅಂತ ಇರಲಿಲ್ಲ, ಯಾವಾಗ ಬೇಕಾದ್ರೂ ಬರ್ತಿದ್ರು. ಅಲ್ಲಿ ಮೊಬೈಲ್ ಆನ್ ಮಾಡಿ ಅಲ್ಲಿದ್ದ ಪ್ಯಾಕೆಟ್ಗಳನ್ನ ಜೇಬಿಗಿಳಿಸಿ ಹೋಗ್ತಿದ್ರು. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಮೂತ್ರ ವಿಸರ್ಜನೆ ನೆಪ ಹೇಳ್ತಿದ್ರು ಅಂತ ಸ್ಥಳೀಯರಾದ ರಾಮಾಂಜಿನಪ್ಪ ಆರೋಪಿಸಿದ್ದಾರೆ. ನಂದು ರೋಡ್ ಪಕ್ಕದಾಗ ನಂದು ಅಸೋಸಿಯೇಟ್ ಇದೆ. ಅಸೋಸಿಯೇಟ್ ಹತ್ರ ನಾನು ಡ್ಯೂಟಿ ಮಾಡ್ತಾ ಇರ್ತೀನಿ, ನನ್ನ ಡ್ಯೂಟಿ. ಆವಾಗ ಇದು ಮೇನ್ ರೋಡಲ್ಲ, ಒಂದು 18-20 ವರ್ಷ ಯುವಕರು ಹುಡುಗರು ಬೈಕ್ಗಳಾಗಲೇ 2-3 ಜನ ಬರ್ತಾರೆ. ಅದಕ್ಕೇನು ಟೈಮಿಂಗ್ಸ್ ಅಂತ ಏನಿಲ್ಲ, ಯಾವ ಟೈಮ್ನಾಗ ಬೇಕಾದರೂ ಬರ್ಬೋದು. ಬಂದುಬಿಟ್ಟು ಆ ರೋಡ್ ಪಕ್ಕದಾಗ ನೋಡಿ ಈ ಥರ ಗಲೀಜು ಬೆಳ್ಕೊಂಡಿರ್ತದೆ, ಅಲ್ಲಿ ಬಂದ್ಬಿಟ್ಟು ಮೊಬೈಲ್ ಆನ್ ಮಾಡ್ತಾರೆ. ಆನ್ ಮಾಡಿಬಿಟ್ಟು ಅಲ್ಲಿ ಇದು ಸಿಗುತ್ತೆ. ಅದು ಯಾವ ಥರ ಇರ್ತದೆ ಅಂತ ನಾನು ನೋಡಿಲ್ಲ. ಒಟ್ಟಿನಾಗೆ ಅದನ್ನು ಎತ್ತುಬಿಟ್ಟು ಪಾಕೆಟಾಗಿ ಇಕ್ಕಂತಾರೆ, ಓದ್ತಾ ಇರ್ತಾರೆ. ಇದನ್ನು ಅಕ್ಕಪಕ್ಕದಾಗ ಸುಮಾರು 2-3 ವರ್ಷದಿಂದ ಇದು ಮಾಡ್ತಾರೆ. ನಮ್ಮ ಊರವರೆಲ್ಲ ಅಕ್ಕಪಕ್ಕದವರು ಎಲ್ಲ ಗಲಾಟೆಗಳು ಮಾಡೋರೆ ಅವ್ರ ಮೇಲೆ. ನಾನೇನು ಕೇಳಿರಲಿಲ್ಲ. ಈ ತಿಂಗಳು ಒಂದು ತಿಂಗಳು ಒಳಗಡೆ
ಅಲ್ಲಿ ನಮ್ಮ ಶೆಡ್ ಮುಂದೆನೇ ಒಂದು ಲೈಟ್ ಪೋಲ್ ಇದೆ, ಅಲ್ಲಿ ಬಂದು ಅವ್ರು ಬಂದು ನೋಡಿ ಎತ್ತಾರೆ. ಎತ್ತಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಐತೆ, ಯಾಕಪ್ಪ ಅಲ್ಲಿ ಇದೆಯಾ, ಹೋಗೋ ಅಂತ ರೆಕಾರ್ಡ್ ಆಗ್ತದೆ, ಹೋಗೋ ಅಂತ ಹೇಳ್ತೀನಿ. ಏನು ರೀಸಸ್ ಮಾಡಬೇಡ್ನಿ ಸರ್ ಅಂತ ಹೇಳಿ ನನ್ನ ಮೇಲೇ ಅವಾಜ್ ಹಾಕ್ತಾರೆ. ನಾವು ಇಷ್ಟು ಸುಮ್ಮನೆ ಆಗ್ತೀವಿ. ಪೊಲೀಸರ ವೈಫಲ್ಯವನ್ನು ಒಪ್ಪದ ಗೃಹ ಸಚಿವ ಪರಮೇಶ್ವರ್. ರೇಡ್ನಲ್ಲಿ ಬೆಂಗಳೂರು ಪೊಲೀಸರಿದ್ದರು ಎಂದು ಸಮರ್ಥನೆ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ರೇಡ್ ಮಾಡುವವರೆಗೆ ಡ್ರಗ್ಸ್ ಫ್ಯಾಕ್ಟರಿಗಳ ಮಾಹಿತಿಯೇ ಇರಲಿಲ್ಲ. ಮಹಾರಾಷ್ಟ್ರ ಪೊಲೀಸರು ರೇಡ್ ಮಾಡಿದ ಬಳಿಕವೇ ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಇದು ಪೊಲೀಸ್ ವೈಫಲ್ಯಕ್ಕೆ ಕೈಗನ್ನಡಿಯಾಗಿದೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಪೊಲೀಸರ ವೈಫಲ್ಯ ಒಪ್ಪಲು ತಯಾರಿಲ್ಲ. ಮಹಾರಾಷ್ಟ್ರ ಪೊಲೀಸರು ರೇಡ್ ಮಾಡುವಾಗ ಬೆಂಗಳೂರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ರೇಡ್ನಲ್ಲಿ ಬೆಂಗಳೂರು ಪೊಲೀಸರು ಇದ್ದರು ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕೆಲವೊಮ್ಮೆ ಬೇರೆ ರಾಜ್ಯಗಳ ಪೊಲೀಸರಿಗೆ ಸಿಗದ ಮಾಹಿತಿ ನಮಗೆ ಸಿಕ್ಕಿರುತ್ತದೆ. ಈ ವೇಳೆ ನಾವು ಅಲ್ಲಿನ ಪೊಲೀಸರ ಜೊತೆ ಸೇರಿ ಕಾರ್ಯಾಚರಣೆ ನಡೆಸುತ್ತೇವೆ. ಅದೇ ರೀತಿಯಾಗಿದೆ ಅಂತ ಪೊಲೀಸರ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಬಗ್ಗೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಯಾಕಂದರೆ ಅಲ್ಲಿದು ಆಯಿತು. ನಾವು ಅದಾದಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ಇಡೀ ಪೊಲೀಸ್ ಇಲಾಖೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಎಲ್ಲೂ ಕೂಡ ಇಂಥದ್ದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರು. ನಾನು ಹೇಳಿದ್ನಲ್ಲ, ನಮಗೆ ನ್ಯೂ ಇಯರಿಗೆ ಇದೆಲ್ಲ ಆಗುತ್ತೆ ಅನ್ನೋ ಗೊತ್ತಿದ್ದೇನೆ. ಅಕ್ಟೋಬರ್ ಎಲ್ಲಿದೆ, ಅಕ್ಟೋಬರು 3 ತಿಂಗಳ ಮುಂಚೆನೇ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅದು ಮಾಡಿ ಈಗ ಇದೇನೋ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಪ್ಲೈ ಮಾಡೋ ಲೆಕ್ಕಕ್ಕೆ ಬಂದುಬಿಟ್ಟಿದ್ದರೆ ನೀವು ಹೇಳೋದು ನಾನು ಒಪ್ತೀನಿ. ಅದಕ್ಕೆ ಮುಂಚೆನೇ ಹಿಡ್ದಾಕಿದ್ದೀವಲ್ಲ, ಅವ್ರ ಮಾಹಿತಿ ಕೇಳಿ. ಈಗ ನಮ್ಮವರು ನೋಡಿ, ನಮ್ಮವರು ಡೆಲ್ಲಿಗೆ ಹೋಗ್ತಾರೆ. ಇಲ್ಲ, ನಾನು ಸಮರ್ಥನೆ ಮಾಡೋಕ್ಕೆ ಹೋಗೋದಿಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಈಗ ಒಂದು ವೇಳೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಮಾರಾಟ ಮಾಡಿ ಜನಸಮುದಾಯಕ್ಕೆ ಕೊಟ್ಟಿತ್ತು ಅಂತಂದರೆ ಅದು ಬೇರೆ ಒಂದು. ಆದರೆ ಇವರು ತರುವಾಗಲೇ ಈಗ ಹೌದು, ಅವ್ರು ಮಾಡುವಾಗ ಹಿಡಿಯೋರು ನಮ್ಮವರು. ಈಗ ಮಾಹಿತಿ ಅಲ್ಲಿ ಅವನು ಇಟ್ಕೊಂಡ್ರಲ್ಲ, ಆ ಮಾಹಿತಿ ಈಗ ನಾವು ಅನೇಕ ಸಂದರ್ಭದಲ್ಲಿ ನಾವು ಹೋಗ್ತೀವಿ. ನಮ್ಮ ಪೊಲೀಸ್ನವರು ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ 3-4 ಟೀಮ್ ಇದೆ, ಕಾಯ್ಕೊಂಡಿದ್ದಾರೆ. ಈಗ ಏನೇನೋ ವಿಚಾರದಲ್ಲಿ ನಾವು ಹೋಗ್ತೀವಿ. ಹಾಗಾದರೆ ಆ ಪೊಲೀಸ್ ಫೈಲರು ಅಂತ ಹೇಳ್ಬಿಟ್ರೆ ಈ ಕೆಲವು ಮಾಹಿತಿಗಳು ಸಿಗೋದಿಲ್ಲ, ಕೆಲವು ಮಾಹಿತಿಗಳು ಸಿಗುತ್ತೆ, ಶೇರ್ ಮಾಡ್ತಾರೆ. ಈ ಎಂಟೈರ್ ಕಂಟ್ರಿಯಲ್ಲಿ ಪೊಲೀಸ್ನವರು ಅವರವರ ರಾಜ್ಯದ ಮಾಹಿತಿಗಳನ್ನು ಇಂಥದ್ರಲ್ಲಿ ಶೇರ್ ಮಾಡ್ತಾರೆ. ಮಾಡಿದಾಗಲೇ ನಾವು ಹಿಡಿಯೋಕ್ಕಾಗುತ್ತೆ, ಇಲ್ಲದೆ ಹಿಡಿಯೋಕ್ಕಾಗಲ್ಲ. ಮಾಹಿತಿಗಳ ಪ್ರಶ್ನೆ, ಮಾಹಿತಿ ಅವನು ಯಾರೋ ಡ್ರಗ್ಗು ಸಪ್ಲೈ ಮಾಡ್ತಾ ಇದ್ದವನು ಅಲ್ಲಿ ಹಿಡಿದಿದ್ದಾರೆ, ಅವನು ಮಾಹಿತಿ ಕೊಟ್ಟಿದ್ದಾನೆ. ಆ ಮಾಹಿತಿ ಆಧರಿಸ್ಕೊಂಡು ಬಂದಿದ್ದಾರೆ. ನಮಗೂ ಹೇಳದೆ ಬರಲ್ಲ ಅವರು, ನಮ್ಗೆ ಹೇಳೇ ಬಂದಿರೋದು. ಈಗ ನಮಗೆ ಮಾಹಿತಿ ಬಂತು, ಒಂದು ನಿಮಿಷ ಕೇಳಿ. ಮಾಹಿತಿ ನಮಗೆ ಬಂದಾಗ ನಾವು ಮಹಾರಾಷ್ಟ್ರ ಪೊಲೀಸಿಗೆ ಹೇಳ್ತೀವಿ, ನಾವೇ ಹೋಗ್ತೀವಿ ಅಲ್ಲಿ ಮಹಾರಾಷ್ಟ್ರ, ಬಾಂಬೆಗೆ ಹೋಗ್ತೀವಿ. ನಮ್ಮವ್ರು ಹೋಗಿದ್ದಾರೆ, ಬೇಕಾದಷ್ಟು ಸರಿ ಹೋಗಿ ಹಿಡ್ಕೊಂಡ್ಬಂದಿದ್ದಾರೆ. ದೇಶದ ಡ್ರಗ್ಸ್ ಕ್ಯಾಪಿಟಲ್ ಆಗಿದೆಯಾ ನಮ್ಮ ಬೆಂಗಳೂರು? ಬೆಂಗಳೂರಿನ ಹೊರವಲಯದಲ್ಲಿ ಹರಡಿದೆ ನಶೆಗಾಟು. ಮಹಾರಾಷ್ಟ್ರ ಎಎನ್ಟಿಎಫ್ ಪೊಲೀಸರು ಬೆಂಗಳೂರಿನಲ್ಲಿ ಭರ್ಜರಿ ಬೇಟೆಯಾಡಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ತಲೆ ಎತ್ತಿದ್ದ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಹೀಗಾಗಿ ನಮ್ಮ ಬೆಂಗಳೂರು ದೇಶದ ಡ್ರಗ್ಸ್ ಕ್ಯಾಪಿಟಲ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡಲು ಶುರುವಾಗಿದೆ. ಜೊತೆಗೆ ಬೆಂಗಳೂರಿನ ಹೊರವಲಯಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ತಲೆ ಎತ್ತಿರುವುದರಿಂದ ನಶೆಗಾಟು ಹರಡಿದೆ. ಕಳೆದ ವರ್ಷ ಬೆಂಗಳೂರಿನ ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಕೋಕೇನ್ ಉತ್ಪಾದನಾ ಘಟಕವೊಂದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಈಗ ಬೆಂಗಳೂರಿನ ಹೊರವಲಯದ ಕೊತ್ತನೂರು ಠಾಣೆ ವ್ಯಾಪ್ತಿಯಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿರುವುದು ನಿಜಕ್ಕೂ ಶಾಕಿಂಗ್ ನ್ಯೂಸ್ ಆಗಿದೆ. ಇದು ಬೆಂಗಳೂರಿನ ಕಥೆಯಾದರೆ ದೂರು ನೀಡಲು ಹೋಗಿದ್ದ ಮಹಿಳೆಯನ್ನ ಪೊಲೀಸಪ್ಪನೊಬ್ಬ ಪಟಾಯಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. 10 ವರ್ಷ ಸಂಸಾರ ನಡೆಸಿದ ಬಳಿಕ ಸಂಸಾರ ನೌಕೆಯಲ್ಲಿ ಬಿರುಕು ಬಿಡಲು ಆರಂಭಿಸಿತ್ತು. ಇದನ್ನೇ ಬಳಸಿಕೊಂಡ ಪೊಲೀಸಪ್ಪ ಆಂಟಿಯನ್ನ ಪಟಾಯಿಸಿದ್ದಾನೆ ಅಂತ ಗಂಡ ಆರೋಪಿಸಿದ್ದಾನೆ. ಇದರಿಂದ ಗಂಡ ದಿಕ್ಕು ತೋಚದಂತಾಗಿದ್ದಾನೆ.